ನಮಸ್ತೆ, ಹರೇ ಕೃಷ್ಣ. ತ್ರಿಬಲ್ 8 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್, ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಏನೆಲ್ಲ ಸಂದೇಶ ಸಿಗ್ತಿದೆ, ಏನೆಲ್ಲ ಮೆಸೇಜಸ್ ಸಿಗ್ತಿದೆ ನೋಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಇದನ್ನು ನೀವು ವಾಚ್ ಮಾಡ್ತೀರಾ ಆಗ ಇದು ನಿಮಗೆ ಅನ್ವಯಿಸುತ್ತೆ. ಎಸ್, ಇಲ್ಲಿ 3 ನಂಬರ್ಸ್ ಇದೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. 1, 2, 3. ಎಸ್, ಏನು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಕಮೆಂಟ್ಸಿಗೆ. ಥ್ಯಾಂಕ್ ಯು. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ರಾಯರಿಂದ ನಿಮಗೆ ಏನು ಸಂದೇಶ ಇದೆ, ಏನು ಮೆಸೇಜಸ್ ಇದೆ ಅನ್ನೋದನ್ನು ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಯಾವ ವಿಚಾರಕ್ಕೆ ಪೈಲ್ ನಂಬರ್ 1 ನೀವು ಮನಸ್ಸನ್ನು ತುಂಬ ಭಾರ ಮಾಡ್ಕೊಂಡಿದ್ದೀರಾ, ಬೇಸರ ಮಾಡ್ಕೊಂಡಿದ್ದೀರಾ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಮುಂದಿನ ದಾರಿ ರಾಯರು ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹೊಸ ಕೆಲಸದ ಕಡೆ, ಹೊಸ ಬದುಕಿನ ಕಡೆ ನೀವು ದಾರಿ ಪಯಣಿಸ್ತಿದ್ದೀರಾ. ಎಸ್, ಪೈಲ್ ನಂಬರ್ 1 ತುಂಬ ಮುಂದಿನ ದಿನಗಳಲ್ಲಿ ಆಶ್ಚರ್ಯವಾಗಿರುವಂಥ ಯಾವುದಾದ್ರೂ ಘಟನೆಗಳು, ಖುಷಿ, ಸಂತೋಷದ ವಿಚಾರಗಳನ್ನ ನೀವು ಕೇಳ್ತಿದ್ದೀರಾ. ನಂಬರ್ 1, ಲೆಟ್ಸ್ ಸಿ ಕ್ಯಾಟ್ಸಿಂದ ಏನು ಮೆಸೇಜಸ್ ಸಿಗ್ತದೆ ನೋಡೋಣ. ಥ್ರೋಟ್ ಚಕ್ರ ಬ್ಯಾಲೆನ್ಸ್, ಥ್ರೋಟ್ ಚಕ್ರ ಬ್ಲಾಕೇಜಸ್ ಇದೆ ಸ್ವಲ್ಪ. ಯಾಕೋ ನೀವೇನು ಮಾತಾಡಬೇಕು ಅದನ್ನು ಮಾತಾಡೋಕ್ಕಾಗ್ತಿಲ್ಲ. ಯಾಕೋ ಮೌನವಾಗಿದ್ದೀರಾ. ಕೆಲವು ಕಡೆ ನೀವು ಮಾತಾಡ್ತಾನೆ ಇಲ್ಲ. ಯಾಕೋ ತುಂಬ ಏನು ಮಾಡಬೇಕು, ಯಾವುದನ್ನು ಮಾತಾಡಬೇಕು ಅನ್ನೋ ಎಲ್ಲ ಗೊಂದಲತೆಗೆ ನಿಮಗೆ ದಾರಿ ಸಿಗ್ತಿದೆ ಮುಂದಿನ ದಿನಗಳು. ಚಕ್ರ ಮೆಡಿಟೇಷನ್ ಮಾಡಿ. ಹಾಗೆ ಫಸ್ಟ್ ಚಕ್ರ ಕೂಡ ಬ್ಲಾಕೇಜಸ್ ಇದೆ ಇಲ್ಲಿ ಕೆಲವರಿಗೆ. ಪೈಲ್ ನಂಬರ್ 1 ಯಾರು ಪಿಕ್ ಮಾಡಿದ್ದೀರಾ? ಸ್ವಲ್ಪ ನಿಮ್ಮ ಸುತ್ತ ಇರುವಂತಹ ಜನಗಳು ನಿಮ್ಮನ್ನು ಹೆಚ್ಚಾಗಿ ನಿಮ್ಮ ಒಂದು ಗೌರವ ಘನತೆಗೆ ಧಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶ ಕಾರಣ ಇರಬಹುದು. ಅವ್ರ ಮನಸ್ಸಲ್ಲಿ ನಿಮಗೆ ಅವಮಾನ ಆಗಬೇಕು, ಹಾಗೂ ನೀವು ಎಲ್ಲೂ ಮಾತಾಡಬಾರ್ದು. ನೀವು ಅಂದರೆ ನಿಮ್ಮನ್ನು ಒಂದು ರೀತಿ ಬಾಯಿನ ಕಟ್ಟಾಕಿರೋ ರೀತಿ, ಆ ಒಂದು ನೆಗೆಟಿವಿಟಿಯಿಂದ ಹಾಗೂ ಅವ್ರು ಅಂದ್ಕೊಂಡಿರೋ ಅಂತಹ ನಿಮಗೆ ಈ ರೀತಿ ಆಗಲಿ ಅಂತ ಬಯಸಿರುವಂತಹ ವ್ಯಕ್ತಿಗಳು ಈ ರೀತಿ ನಿಮ್ಗೆ ಕೆಟ್ಟದಾಗಲಿ ಅಂತ ಯಾರು ಅಂದ್ಕೊಂಡಿದ್ದಾರೆ ಅದರಿಂದ ನಿಮಗೆ ಹೊರಗಡೆ ಬರ್ತಿದ್ದೀರಾ. ಸುಬ್ರಹ್ಮಣ್ಯ ಸ್ವಾಮಿನ ಹೆಚ್ಚಾಗಿ ಆರಾಧನೆ ಮಾಡಿ. ಪೈಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ವಿಚಾರವಾಗಿ ಯಾರು ನಿಮ್ಮ ನೆಗೆಟಿವಿಟಿ ಮಾಡಿದ್ದಾರೆ, ಅದು ಯಾತಕ್ಕಾಗಿದೆ, ಹಾಗೆ ಯಾಕೆ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಿದೆ ಅನ್ನೋದಕ್ಕಿಂತ ನಿಮಗೆ ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಸಿಗ್ತಿದೆ. ಭೂಮಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಭೂಮಿಯಲ್ಲಿ ಸರ್ಪದ ಒಂದು ನೀವೇನಾದರೂ ಸರ್ಪನ ನೋಡಿರ್ಬೋದು. ನಿಮ್ಮ ಭೂಮಿಯಲ್ಲಿ, ನಿಮ್ಮ ಜಮೀನು ಇರ್ಬೋದು, ನಿಮ್ಮ ಭೂಮಿ ಇರ್ಬೋದು, ಅಥವಾ ನೀವು ಅಲ್ಲಿ ಮನೇನ ಕಟ್ಟಬೇಕು ಅಂತ ನೀವೇನಾದರೂ ಗುದ್ಲಿ ಪೂಜೆ ಮಾಡಬೇಕಾದ್ರೂ ಆಗಿರಬಹುದು, ಅಥವಾ ಏನು ನಿಮ್ಮ ಭೂಮಿಯಲ್ಲಿ ನೀವು ಸರ್ಪನ ನೋಡಿರ್ಬೋದು. ಖಂಡಿತ ಸರ್ಪಕ್ಕೆ ಶಾಂತಿನ ಮಾಡಿಸಿ ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಪೈಲ್ ನಂಬರ್ 1, ನಿಮ್ಮ ಹಿರಿಯರು, ಅವರ ಹಿರಿಯರು ಯಾರೋ ಏನಾದರೂ ಸಮಸ್ಯೆಗಳು, ಸರ್ಪಕ್ಕೆ ಸಮಸ್ಯೆಗಳನ್ನ ಮಾಡಿದರೆ ಸರ್ಪ ದೋಷ ಇರಬಹುದು. ಪೈಲ್ ನಂಬರ್ 1 ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಅದರಿಂದ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳಿದೆ. ಬಟ್ ಆ ಅಡೆತಡೆಗಳು ಯಾವಾಗಲೂ ಎಲ್ಲದರಲ್ಲೂ ನನಗೆ ಇದೇ ರೀತಿ ಆಗ್ತಿದೆ, ನಾನು ಏನೇ ಶುರು ಮಾಡೋಕ್ಕೆ ಹೋದ್ರೂ ನನಗೆ ಸ್ಟ್ರಕ್ ಅನಿಸ್ತಿದೆ ಅಂತ ನೀವೇನು ಅಂದ್ಕೊಂಡಿದ್ದೀರಾ. ಖಂಡಿತ ಮುಂದಿನ ಬರುವಂಥ ದಿನಗಳಲ್ಲಿ ಯಾವ ಕೆಲಸದಲ್ಲಿ ನೀವು ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ. ಪೈಲ್ ನಂಬರ್ 1, ಯಾರಿಗೆ ಗೌರ್ಮೆಂಟ್ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಪ್ರಿಪ್ರೇಷನ್ ಮಾಡ್ಕೋತಿದ್ದೀರಾ, ಖಂಡಿತ ನಿಮಗೆ ಗುಡ್ ನ್ಯೂಸ್ ಇದೆ. ಪೈಲ್ ನಂಬರ್ 1, ಈ ಒಂದು ಬರುವಂಥ ದಿನಗಳಲ್ಲಿ ನೀವು ಏನು ಎಕ್ಸಾಮ್ಸ್ಗೆ ಅಟೆಂಡ್ ಮಾಡ್ತಿದ್ದೀರಾ ಅಥವಾ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನಿಮಗೆ ಹ್ಯಾಪಿ ನ್ಯೂಸ್ ಸಿಗ್ತಿದೆ. ಎಸ್, ಪೈಲ್ ನಂಬರ್ 1, ಯಾರು ಇದು ಪ್ರೆಗ್ನೆನ್ಸಿ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ರಾಯರನ್ನ ಬೇಡಿದ್ದೀರಾ, ನಿಮಗೆ ಮಗು ಬೇಕು ಅಂತ ಕೇಳ್ಕೊಂಡಿದ್ದೀರಾ, ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂತೋಷದ ಸುದ್ದಿನ ಕೇಳ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ
ಯಾವುದೇ ಒಂದು ಭಿನ್ನಾಭಿಪ್ರಾಯ ಇತ್ತು ಅಥವಾ ಯಾವುದೇ ಒಂದು ಕೋಪ ಜಗಳಗಳಿತ್ತು, ಅದರಿಂದನೂ ಕೂಡ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಕುಟುಂಬದ ಮೇಲೆ ಹಾಗೂ ನೀವೇನು ನಂಬಿಕೆ ಇಟ್ಟಿದ್ದೀರಾ, ಯಾವ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಆ ವ್ಯಕ್ತಿಗೆ ನೀವು ಕೆಲಸನ ವಹಿಸಿದ್ದೀರಾ. ಆ ವ್ಯಕ್ತಿ ನಿಮ್ಮ ಒಂದು ಕೆಲಸನ ಖಂಡಿತ ನಿಮಗೆ ಸಪೋರ್ಟ್ ಆಗಿ ನಿಲ್ತಿದ್ದಾರೆ. ಪಾಯಿಂಟ್ ನಂಬರ್ 1, ಬರುವಂಥ ಮುಂದಿನ ದಿನಗಳಲ್ಲಿ, ಮುಂದಿನ ಗುರುವಾರ ಆಗಿರಬಹುದು ಅಥವಾ ಈ ಗುರುವಾರ ಎನಿಥಿಂಗ್, ನಿಮಗೆ ಯಾವುದಾದ್ರೂ ಫೋನ್ ಕಾಲ್ ಅಥವಾ ಮೆಸೇಜಸ್ ಸಿಗ್ತಿರಬಹುದು. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಕೂಡ ಇದೆ. ಯಾರು ನಿಮಗೆ ಮೋಸ ಮಾಡ್ತಿದ್ದಾರೆ, ನಿಮ್ಮ ಜೊತೆ ಇದ್ದು ನಿಮ್ಮ ಹಿಂದೆ ನಿಮಗೇನು ಮೋಸನ ಮಾಡ್ತಿದ್ದಾರೆ, ನಿಮ್ಗೆ ಒಳ್ಳೇದಾಗಬಾರ್ದು ಅಂತ ಬಯಸ್ತಿದ್ದಾರೆ, ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ಜಯ ಇದೆ. ಹಾಗೆ ನೀವೆಲ್ಲಾದರೂ ಒಂದು ಲಾಂಗ್ ಜರ್ನಿ ಪಯಣ ಮಾಡ್ತಿದ್ದೀರಾ, ಅದು ಯಾವುದಾದ್ರೂ ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ನೀವೆಲ್ಲಿ ಲೊಕೇಶನ್ ಹೋಗ್ತಿದ್ದೀರಾ, ಖಂಡಿತ ನಿಮಗೆ ಅಲ್ಲಿ ಇನ್ನಷ್ಟು ಆ ಸ್ಥಳಗಳು ನಿಮಗೆ ಒಂದು ರೀತಿ ಪ್ರಶಾಂತತೆ ಸಿಗ್ತಿದೆ, ಹ್ಯಾಪಿನೆಸ್ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್. ಚರ್ಮಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಏನಾದರೂ ಹೆಚ್ಚಿನ ಒಂದು ರ್ಯಾಷಸ್ ಇದೆ ಅಥವಾ ಪಿಗ್ಮೆಂಟೇಷನ್ ಸಮಸ್ಯೆ ಇದೆ ಅಥವಾ ಪಿಂಪಲ್ಸ್, ಈ ರೀತಿ ಸಮಸ್ಯೆಗಳಿದೆ, ಅದರಿಂದ ನಿಮಗೆ ನಿವಾರಣೆ ಆಗ್ತಿದೆ. ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಇನ್ನಷ್ಟು ಫಲಸಿದ್ಧಿ ಆಗ್ತಿದೆ. ಪಾಯಿಂಟ್ ನಂಬರ್ 1, ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿನ ಓದಿ ಪ್ರತಿ ಗುರುವಾರ, ಅಥವಾ ನಿಮಗೆ ಸಾಧ್ಯ ಆದರೆ ಯಾವಾಗ ನಿಮಗೆ ಸಾಧ್ಯ ಆಗುತ್ತೋ ಆಗ ನೀವು ಅದನ್ನು ಓದಿ. ಇನ್ನಷ್ಟು ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಹಾಗೆ ಯಾರಿಗೆ ಅಮೌಂಟನ್ನು ಕೊಟ್ಟಿದ್ರಿ, ಯಾವ ಅಮೌಂಟ್ ನಿಮ್ಮ ಕೈಗೆ ಬಂದು ಸೇರಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಆ ಅಮೌಂಟ್ ಸಿಗ್ತದೆ. ಯಾವುದೇ ಮುಂದಿನ ದಿನಗಳಲ್ಲಿ ನಿರ್ಧಾರಗಳನ್ನ ನೀವೇ ತಗೊಳ್ಬೇಕಾಗಿದ್ರೆ ಅದರಲ್ಲಿ ಹಲವು ಬಾರಿ 10 ಸರಿ ಯೋಚನೆ ಮಾಡಿ ಆ ನಿರ್ಧಾರಗಳನ್ನ ತಗೊಳ್ಳಿ. ಪಾಯಿಂಟ್ ನಂಬರ್ 1, ಯಾರಿಗೆ ನೀವು ಕಾಗದ ಪತ್ರ ಮೇಲೆ ಸೈನ್ ಆಗಿರಬಹುದು ಅಥವಾ ಯಾರಿಗೆ ಸಹಾಯನ ಮಾಡೋಕ್ಕಾಗಿರಬಹುದು, ಅವರು ನಿಮ್ಮ ಸಂಬಂಧಿಕರೇ ಆಗಿರಬಹುದು, ಅವರು ನಿಮ್ಮ ತುಂಬ ಸ್ನೇಹಿತರೇ ಆಗಿರಬಹುದು, ಎನಿವನ್, ನಿಮ್ಮ ಕೆಲಸದ ಸರೌಂಡಿಂಗ್ ಆಗಿರಬಹುದು, ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಯಾರಿಗೆ ಹೆಲ್ಪ್ ಕೇಳ್ತಿದ್ದಾರೆ ನಿಮ್ಮ ಹತ್ರ, ಖಂಡಿತ ನಿಮಗೆ ಅದ್ರ ಬಗ್ಗೆ ನಿಮಗೆ ಇನ್ನಷ್ಟು ಪ್ರೆಷರ್ ಜಾಸ್ತಿ ಆಗ್ಬೋದು. ನಿಮ್ಮ ಕುಟುಂಬದಲ್ಲೂ ಕೂಡ ನಿಮಗೆ ಇನ್ನಷ್ಟು ಪ್ರೆಷರ್ ಜಾಸ್ತಿ ಆಗ್ಬೋದು, ಇನ್ನಷ್ಟು ಆತಂಕ ಆಗ್ಬೋದು. ಈ ಕೆಲಸಕ್ಕೆ ನೀವೇನು ಯಾರಿಗೆ ಸಹಾಯ ಮಾಡ್ತಿದ್ದೀರಾ ಆ ವ್ಯಕ್ತಿ ಬಗ್ಗೆ ನೀವು ಇನ್ನಷ್ಟು ಗಮನ ಕೊಡಿ. ಹಾಗೆ ಇದಕ್ಕೆ ನನ್ನ ಸಹಾಯ ಬೇಕಿದೆಯಾ ಅಥವಾ ಈ ವಿಚಾರವಾಗಿ ನೀವು ಇನ್ನಷ್ಟು ಡಿಸ್ಕಷನ್ ಮಾಡಿ ನಿರ್ಧಾರ ತಗೊಳ್ಳಿ. ಪಾಯಿಂಟ್ ನಂಬರ್ 1, ಮುಂದಿನ ಬರುವ ದಿನಗಳಲ್ಲಿ ಯಾರಾದರೂ ನಿಮಗೆ ಸಹಾಯನ ಕೇಳಬಹುದು, ಅದ್ರ ಬಗ್ಗೆ ನೀವು ಗಮನ ಕೊಡಿ. ಯಾರು ನಿಮ್ಮನ್ನು ಬೇರೆ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ, ಅವರಿಂದ ನಿಮಗೆ ಪ್ರೊಟೆಕ್ಷನ್ ಬೇಕಿದೆ ಅಂತ ನೀವು ರಾಯರನ್ನು ಬೇಡಿದ್ದೀರಾ. ಇಲ್ಲಿ ಕೆಲವರಿಗೆ ಯಾರಿಗೆ ನಾನು ವಯಸ್ಸುತ್ತೆ ಅವ್ರ ಮಾತ್ರ ತಗೊಳ್ಳಿ, ಖಂಡಿತ ನಿಮಗೆ ರಾಯರಿಂದ ಹೆಚ್ಚಿನ ಆಶೀರ್ವಾದ ಇದೆ. ಪಾಯಿಂಟ್ ನಂಬರ್ 1, ಎಸ್. ಭಯ ಬೇಡ, ಆತಂಕ ಬೇಡ. ಎಸ್, ನಿಮ್ಮದೇ ಓನ್ ಯಾವುದೇ ಶಾಪ್ನ ನೀವು ಮಾಡ್ತಿದ್ರೆ ಅದರಲ್ಲಿ ಹೆಚ್ಚಿನ ಲಾಭ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಒಂದ್ಸತಿ ನಿಮ್ಮ ಒಂದು ಫುಲ್ ಶಾಪ್ ಏನಿದೆ, ನೀವು ಸ್ವಂತ ಏನು ಅಂಗಡಿ ಇಟ್ಟಿದ್ದೀರಾ, ಶಾಪ್ಸ್ ಏನಿದೆ ಅದನ್ನು ಕ್ಲೆನ್ಸ್ ಮಾಡಿ. ಖಂಡಿತ ಇನ್ನಷ್ಟು ಪಾಸಿಟಿವ್ ಚೇಂಜಸ್ ನಿಮಗೆ ಸಿಗ್ತಿದೆ. ಕೆಲವು ವ್ಯಕ್ತಿಗಳ ದೃಷ್ಟಿ ನಿಮ್ಮ ಒಂದು ಅಂಗಡಿ ಮೇಲೆ, ನಿಮ್ಮ ಮನೆಯ ಮೇಲೆ ಇದೆ, ಸ್ವಲ್ಪ ಕಿರಿಕಿರಿ ಇದೆ, ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನಸ್ಸಲ್ಲಿ ಯಾವುದು ಒಂದು ವಿಚಾರ ತುಂಬ ಒಳಿತಿದೆ, ಆ ಕೆಲಸ ಆಗಬೇಕು, ಅದಕ್ಕೆ ನೀವು ತುಂಬ ಆತರ ಮಾಡ್ಕೋತಿದ್ದೀರಾ ಅಥವಾ ಇಷ್ಟು ದಿವಸ ತಡ ಆಯಿತು ಅನ್ಕೋತಿದ್ದೀರಾ, ಬಟ್ ಇದನ್ನೂ ತಡ ಆಗಿಲ್ಲ, ಆತರತೆ ಬೇಡ. ಖಂಡಿತ ರಾಯರು ನಿಮಗೆ ಇನ್ನೊಂದು 13 ಡೇಸ್ ಇರ್ಬೋದು ಅಥವಾ 15 ಡೇಸ್ ಇರ್ಬೋದು, ಒಂದು ವಿಚಾರವಾಗಿ ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಯಾವುದು ಸರಿ ತಪ್ಪು, ಯಾಕೆ ಡಿಲೇ ಆಗ್ತಿದೆ ನಿಮ್ಮ ಕೆಲಸಕ್ಕೆ ಹಾಗೂ ನಿಮ್ಮ ಒಂದು ಪರ್ಸನಲ್ ಮ್ಯಾಟರ್ಗೆ ಅನ್ನೋ ಒಂದು ವಿಚಾರ ನಿಮಗೆ ಕಿವಿಗೆ ಬೀಳ್ತಿದೆ. ಪಾಯಿಂಟ್ ನಂಬರ್ 1, ಹಾಗೆ ಇನ್ನಷ್ಟು ಹೈಯರ್ ಎಜುಕೇಷನ್ನ ಮಾಡಬೇಕು ಅಂತ ಯಾರು ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಒಂದು ಎಜುಕೇಷನಲ್ಲಿ ಖಂಡಿತ ಇನ್ನಷ್ಟು ಗ್ರೋತ್ ನಾವು ನೋಡ್ತಿದ್ದೀರಾ. ಎಸ್, ಪಾಯಿಂಟ್ ನಂಬರ್ 1, ಮುಂದಿನ ಬರುವ ದಿನಗಳಲ್ಲಿ ನಿಮಗೆ ನೀವಿಷ್ಟಪಟ್ಟಿರೋ ವ್ಯಕ್ತಿಗಳಿಂದ ನಿಮಗೆ ಉಡುಗೊರೆಗಳು ಕೂಡ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಇನ್ನಷ್ಟು ಆಧ್ಯಾತ್ಮಿಕ ಕಡೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏನು ಈ ಹಿಂದೆ ಬ್ರೇಕ್ ಡೌನ್ ಆಗಿತ್ತು, ಮತ್ತೆ ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ, ಮತ್ತೆ ನಿಮ್ಮ ಪ್ರೀತಿ
ಆ ವ್ಯಕ್ತಿ ಜೊತೆ ಇದೆ, ಸಂಬಂಧ ಇದೆ. ಇನ್ನಷ್ಟು ಆ ವ್ಯಕ್ತಿ ಜೊತೆ ಕ್ಲಾರಿಟಿಯಾಗಿ ಮಾತಾಡಬೇಕು, ಯಾವುದಾದ್ರೂ ಒಂದು ಒಪ್ಪಂದಕ್ಕೆ ಬರಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೇಳಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ಮುಂದಿನ ಬರುವ ದಿನಗಳಲ್ಲಿ ಆ ವ್ಯಕ್ತಿ ಜೊತೆ ನಿಮಗೆ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಪಾಯಿಂಟ್ ನಂಬರ್ 1. ಎಸ್, ಯಾವುದೇ ನೀವು ಪ್ರಾಮಿಸಿಂಗ್ ಮಾಡಿದ್ರು ಆ ಪ್ರಾಮಿಸಿಂಗ್ನ ನೀವು ಉಳಿಸ್ಕೊತಿದ್ದೀರಾ. ಆ ವ್ಯಕ್ತಿ ನಿಮ್ಮನ್ನು ತುಂಬ ನಂಬ್ತಿದ್ದಾರೆ. ನಿಮ್ಮ ಪ್ರೀತಿ ಮಾಡ್ತಿರುವಂಥ ವ್ಯಕ್ತಿ. ಖಂಡಿತ ನೀವೇನಾದರೂ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಅದು ಸಿದ್ಧಿ ಆಗ್ತಿದೆ. ಹಾಗೂ ಯಾರಿಗಿಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀರಾ, ಸಂಬಂಧಗಳು ಒಪ್ಪಿಗೆ ಆಗ್ತಿಲ್ಲ, ಜಾತಕ ಕೂಡ್ತಿಲ್ಲ, ಅಥವಾ ಜಾತಕ ಕೂಡಿದ್ರೂ ನಿಮಗೆ ಮ್ಯಾಚ್ ಆಗ್ತಿಲ್ಲ, ಅಥವಾ ಮ್ಯಾಚ್ ಆದರೂ ಅವರ ಒಂದು ಬ್ಯಾಕ್ಗ್ರೌಂಡ್ ಹೇಗಿದೆ ಏನು ಅನ್ನೋದು ತುಂಬಾ ನಿಮಗೆ ಆತಂಕ, ಕುತೂಹಲ ಎಲ್ಲ ಇದೆ. ಎಲ್ಲದರಿಂದನೂ ರಿಲ್ಯಾಕ್ಸ್ ಆಗಿ ಮುಂದಿನ ಬರುವ ದಿನಗಳಲ್ಲಿ ನಿಮಗೆ ಒಳ್ಳೆ ಸಂಬಂಧ, ಒಳ್ಳೆ ಮನೆಯ ಸಂಬಂಧ, ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ, ಹಾಗೂ ಅವರ ಬ್ಯಾಕ್ಗ್ರೌಂಡ್ ತುಂಬ ಒಳ್ಳೆಯದಾಗಿ, ಹಾಗೂ ಆ ವ್ಯಕ್ತಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋವಂಥ ವ್ಯಕ್ತಿ, ಹಾಗೂ ಆ ವ್ಯಕ್ತಿ ಜೊತೆ ನಿಮ್ಮ ಒಂದು ಕಾನ್ವರ್ಸೇಷನ್ ತುಂಬ ನಿಮಗೆ ಕ್ಲಾರಿಟಿನ ತಂದುಕೊಡುತ್ತೆ. ಹಾಗೂ ಜಾತಕ ಕೂಡ ಹೊಂದಾಣಿಕೆ ಆಗ್ತಿದೆ. ಅಂತಹ ಪ್ರಪೋಸಲ್ ರಾಯರು ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಶಿರ್ಡಿ ಸಾಯಿಬಾಬಾರ ಆಶೀರ್ವಾದದಿಂದ ನಿಮಗೆ ಇನ್ನಷ್ಟು ಹೊಸ ದಾರಿ ಸಿಗ್ತಿದೆ. ಹೊಸ ಕೆಲಸದ ಥಿಂಕಿಂಗ್ ನಿಮ್ಮ ಮೈಂಡಲ್ಲಿ ಬರ್ತಿದೆ. ಪಾಯಿಂಟ್ ನಂಬರ್ 1ಗೆ ಯಾರಾದರೂ ನಿಮ್ಮ ಹತ್ರ ವೃದ್ಧರು, ತುಂಬ ವಯಸ್ಸಾಗಿರೋ ವ್ಯಕ್ತಿಗಳೇನಾದರೂ ನಿಮಗೆ ತಿನ್ನಲಿಕ್ಕೆ ಕೇಳಿದ್ರೆ ಖಂಡಿತ ಕೊಡದೇ ಇರಬೇಡಿ. ನಿಮ್ಮ ಕೈಲಿ ಏನಾದರೂ ಇದ್ದರೆ ಖಂಡಿತ ಕೊಡಿ. ಪಾಯಿಂಟ್ ನಂಬರ್ 1, ಬಿಕಾಸ್ ಅದು ನಿಮಗೆ ರಾಯರು ಪರೀಕ್ಷೆ ಮಾಡ್ಬೋದು, ಅಥವಾ ಶಿರ್ಡಿ ಸಾಯಿಬಾಬಾ ಪರೀಕ್ಷೆ ಮಾಡ್ಬೋದು. ದೇವ್ರು ಯಾವ ರೀತಿಯಲ್ಲಿ ಬಂದು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಮುಂದಿನ ಬರುವ ದಿನಗಳಲ್ಲಿ ಯಾರಾದರೂ ನಿಮಗೆ ತಿನ್ನಲಿಕ್ಕೆ ಏನಾದರೂ ಕೇಳಿದರೆ ವೃದ್ಧರು, ಖಂಡಿತ ಅವ್ರಿಗೇನಾದರೂ ಸಹಾಯನ ಮಾಡಿ. ಪಾಯಿಂಟ್ ನಂಬರ್ 1. ಎಸ್, ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವಸ್ತುಗಳು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಅಶಾಂತಿಯಾದ ವಾತಾವರಣ ಅನಿಸ್ತಿದೆ, ನಿಮಗೆ ಯಾಕೋ ಶಾಂತಿ ಅನ್ನಿಸ್ತಿಲ್ಲ, ಯಾಕೋ ಕಿರಿಕಿರಿ ಅನಿಸ್ತಿದೆ, ಮನಸ್ಸಿಗೆ ಅಸಮಾಧಾನ ಅನಿಸ್ತಿದೆ. ಶಾಂತಿಯುತವಾಗಿ ಹ್ಯಾಪಿನೆಸ್ ಆಗಿ ಚೇಂಜಸ್ನ ನಿಮ್ಮ ಮನೇಲಿ ನೋಡ್ತಿದ್ದೀರಾ. ರಾಯರ ಸಾಂಗ್ಸ್ ಆಗಿರ್ಬೋದು, ಮಂತ್ರಗಳಾಗಿರ್ಬೋದು, ನೀವು ಹಾಕಿ ಕೇಳಿ, ಹಾಗೂ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಖಂಡಿತ ಇನ್ನಷ್ಟು ಫಲ ನಿಮಗೆ ಸಿದ್ಧಿ ಆಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಇವನ್ ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಇವನ್ ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಪಾಯಿಂಟ್ ನಂಬರ್ 2, ಯಾರು ಇದನ್ನು ಚಾಯ್ಸ್ ಮಾಡಿದ್ದೀರಾ? ಎಸ್, ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ಪಾಯಿಂಟ್ ನಂಬರ್ 2, ಮುಂದಿನ ಬರುವ ದಿನಗಳಲ್ಲಿ ನೀವು ಯಾವುದಾದ್ರೂ ಅಸ್ಟ್ರಾಲಜಿಸ್ಟ್ನ ಭೇಟಿ ಮಾಡ್ತಿರ್ಬೋದು. ಪಾಯಿಂಟ್ ನಂಬರ್ 2, ಇನ್ನಷ್ಟು ವಿಚಾರಗಳು ನಿಮಗೆ ಗೋಚರ ಆಗ್ತಿದೆ, ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಿದೆ. ಅಂಜನಾ ಶಾಸ್ತ್ರದ ಬಗ್ಗೆ ಇನ್ನಷ್ಟು ನೀವು ಅಂಜನಾ ನೀವು ಕೇಳ್ತಿರ್ಬೋದು. ಯಾವುದನ್ನು ನೀವು ನಿಮ್ಮ ಲೈಫಲ್ಲಿ ಯಾವುದನ್ನು ನೀವು ತಿಳ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಅದಕ್ಕೆ ನಿಮಗೆ ದಾರಿ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ನಿಮ್ಮ ಆರೋಗ್ಯದಲ್ಲಿ ಕೂಡ ಬದಲಾವಣೆಗಳಿದೆ. ಹಾಗೆ ನೀವು ಯಾವುದೋ ವಿಚಾರವಾಗಿ ಗೊಂದಲ ಮಾಡ್ಕೊಂಡಿದ್ದೀರಾ, ಆ ಗೊಂದಲತೆಗೆ ದಾರಿ ಸಿಗ್ತದೆ. ಪಾಯಿಂಟ್ ನಂಬರ್ 2. ಲೆಟ್ಸ್ ಸಿ ಕಾರ್ಡ್ಸಿಂದ ನಿಮಗೆ ಏನು ಮೆಸೇಜಸ್ ಬರ್ತಿದೆ ನೋಡೋಣ. ನನಗಿಲ್ಲಿ ಏನು ಎನರ್ಜಿ ಸಿಕ್ಕಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಎಸ್, ಪಾಯಿಂಟ್ ನಂಬರ್ 2ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ನಿಮ್ಮ ಉದ್ಯೋಗಕ್ಕಾಗಿ ಆಗಿರಬಹುದು, ಅಥವಾ ನಿಮ್ಮ ಕೆಲಸಕ್ಕಾಗಿ ಆಗಿರಬಹುದು, ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಇದೆ. ಹಾಗೆ ಯಾವ ಒಂದು ವಿಚಾರನ ನೀವು ಈಗ ಚರ್ಚೆ ಮಾಡ್ತಿದ್ದೀರಾ, ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ವಿಚಾರದಲ್ಲಾಗಿರಬಹುದು, ಆ ಒಂದು ವಿಚಾರಕ್ಕೆ ಕ್ಲಾರಿಟಿ ಸಿಗ್ತಿದೆ. ಹಾಗೆ ಇನ್ನಷ್ಟು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ಯಾವುದು ಪೆಂಡಿಂಗ್ ಇತ್ತು ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಹಾಗೆ
ಪ್ಯಾಲ್ ನಂಬರ್ 2, ಮುಂದಿನ ಬರುವ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಫಿಶಸ್ ಇಲ್ಲ ಅಥವಾ ನೀವು ಫಿಶನ್ನು ತಗೊಂಬರ್ತಿರ್ಬೋದು. ಅದು ನಿಮ್ಮ ಮನೆಯನ್ನು ಪಾಸಿಟಿವ್ ಆಗಿ ಇಡ್ತಿದೆ ಪ್ಯಾಲ್ ನಂಬರ್ 2. ಹಾಗೆ ಯಾವುದಾದ್ರೂ ದೇವರ ಹರಕೆ ನೀವು ಮಾಡ್ಕೊಂಡಿದ್ರೆ ಆ ದೇವರ ಹರಕೆ ಕೂಡ ನೀವು ಮುಂದಿನ ದಿನಗಳಲ್ಲಿ ದೇವರ ಪ್ರಾರ್ಥನೆ ಏನು ಮಾಡ್ಕೊಂಡಿದ್ರೆ ಅದು ಈಡೇರ್ತಿದೆ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಎಸ್, ಯಾವುದಾದ್ರೂ ಒಂದು ತುಂಬ ಬೆಳಕನ್ನು ನಿಮ್ಮ ಡ್ರೀಮಲ್ಲಾಗಿರ್ಬೋದು, ನಿಮ್ಮ ಮೆಡಿಟೇಷನಲ್ಲಾಗಿರ್ಬೋದು ಹೆಚ್ಚಾಗಿ ನೀವು ನೋಡ್ತಿರಬಹುದು. ಇನ್ನಷ್ಟು ನೀವು ಅಬ್ಸರ್ವ್ ಮಾಡಿದರೆ, ಇನ್ನಷ್ಟು ಡೀಪಾಗಿ ನೀವು ಮೆಡಿಟೇಟ್ ಮಾಡಿದರೆ ಖಂಡಿತ ನಿಮ್ಗೆ ಇನ್ನಷ್ಟು ವಿಚಾರಗಳು ಹೊರಗಡೆ ಬರ್ತಿದೆ. ನೀವು ಇನ್ನಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ. ನೀವು ಆಸ್ಟ್ರಾಲಜಿಸ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಪ್ಯಾಲ್ ನಂಬರ್ 2ಗೆ. ಖಂಡಿತ ಮುಂದಿನ ಬರುವ ದಿನಗಳಲ್ಲಿ ಇಂಟ್ರೆಸ್ಟ್ ನೀವು ಯಾವುದ್ರ ಮೇಲೆ ಪಡ್ತಿದ್ದೀರಾ, ಖಂಡಿತ ಅದಕ್ಕೆ ನೀವು ಕಲಿಯೋ ವಿದ್ಯೆಗೆ ಇನ್ನಷ್ಟು ಪ್ರಗತಿ ಸಿಗ್ತಿದೆ. ರಾಯರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಶಿರ್ಡಿ ಸಾಯಿಬಾಬಾರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಪ್ಯಾಲ್ ನಂಬರ್ 2, ಎಲ್ಲಾದರೂ ನೀರು ಹರಿಯೋ ಸ್ಥಳ ಆಗಿರಬಹುದು ಅಥವಾ ಈ ಹಿಂದೆ ಏನಾದರೂ ನೀರು ಹರಿಯೋ ಸ್ಥಳದಲ್ಲಿ ಹೋಗಿದ್ದೀರಾ, ಬಟ್ ಅಲ್ಲಿ ನಿಮಗೆ ತುಂಬ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ, ಅಥವಾ ಆ ಒಂದು ನೀರು ಹರಿಯೋ ಸ್ಥಳದ ದೇವಸ್ಥಾನನ ನೀವು ವಿಸಿಟ್ ಮಾಡಿದರೆ ಮುಂದೆ ಬರುವ ದಿನದಲ್ಲಿ ನೀವು ಮತ್ತೆ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ಏನಾದರೂ ಪ್ರಾರ್ಥನೆ ಮಾಡ್ತಿದ್ದೀರಾ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ ಪ್ಯಾಲ್ ನಂಬರ್ 2ಗೆ. ಎಸ್, ನಿಮ್ಮ ಮಕ್ಕಳ ಲೈಫ್ ಬಗ್ಗೆ ನೀವು ತುಂಬಾ ಫೋಕಸ್ ಮಾಡ್ತಿದ್ದೀರಾ, ತುಂಬ ಯೋಚನೆ ಮಾಡ್ತಿದ್ದೀರಾ, ಫೋಕಸ್ ಮಾಡ್ತಿದ್ದೀರಾ, ತುಂಬ ಆಲೋಚನೆ ಮಾಡ್ತಿದ್ದೀರಾ. ಈಗ ಈ ಹಿಂದೆ ಆಗಿರ್ಬೋದು, ಸದ್ಯದ ಪರಿಸ್ಥಿತಿಯಲ್ಲಿ ಆಗಿರ್ಬೋದು, ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ಖಂಡಿತ ಅವರ ಲೈಫಲ್ಲಿ ತುಂಬಾ ಚೇಂಜಸ್ ಇದೆ. ಸ್ವಲ್ಪ ಕೆಲವು ದೃಷ್ಟಿಗಳು ಇರಬಹುದು ನಿಮ್ಮ ಮಕ್ಕಳ ಲೈಫಲ್ಲಿ, ಸ್ವಲ್ಪ ಕೆಲವು ವ್ಯಕ್ತಿಗಳ ದೃಷ್ಟಿಗಳು ಇರಬಹುದು. ಅದನ್ನು ನೀವು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ ಪ್ಯಾಲ್ ನಂಬರ್ 2. ಪ್ರತಿದಿನ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಹೇಳ್ಕೊಳ್ಳಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮ್ಮ ಮಕ್ಕಳ ಲೈಫಲ್ಲಿ ಅವ್ರಿಗೂ ಕೂಡ ಈ ಒಂದು ಮಂತ್ರನ ಹೇಳಿ. ಇನ್ನಷ್ಟು ಯಾವುದು ವಿಘ್ನಗಳಿದೆ ಅದು ನಿವಾರಣೆ ಆಗುತ್ತೆ. ಹಾಗೆ ಪ್ಯಾಲ್ ನಂಬರ್ 2ಗೆ ತುಂಬ ಹೊಸ ದಾರಿ ಸಿಗ್ತಿದೆ. ಹೊಸ ಹೆಜ್ಜೆನ ಇಡಬೇಕು ಅಂದ್ಕೊಂಡಿದ್ದೀರಾ, ಹೊಸದೇನೋ ಮಾಡಬೇಕು ನನ್ನ ಲೈಫಲ್ಲಿ, ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಬಟ್ ಖಂಡಿತ ನಿಮ್ಮ ಒಂದು ಅಚೀವ್ಮೆಂಟಲ್ಲಿ ಯಾರು ನಿಮ್ಮ ಸುತ್ತ ಇದ್ದಾರೆ ಅವ್ರ ಜೊತೆ ಜಾಸ್ತಿ ಡೀಪಾಗಿ ಡಿಸ್ಕಷನ್ ಮಾಡಬೇಡಿ. ಬಿಕಾಸ್ ಆ ವ್ಯಕ್ತಿಗಳು ನಿಮಗೆ ಕೆಲವು ವಿಚಾರಗಳಲ್ಲಿ ದಾರಿನ ತಪ್ಪಿಸಬಹುದು. ಅದ್ರ ಬಗ್ಗೆ ಆಲೋಚನೆ ಇರಲಿ. ನಿಮ್ಮ ಆರೋಗ್ಯದಲ್ಲಿ ಕೂಡ ಬದಲಾವಣೆ ಆಗ್ತಿದೆ. ಯಾವುದಾದ್ರೂ ನಿಮಗೆ ಸ್ಥಳಕ್ಕೆ ಹೋಗಿ ಬಂದಮೇಲೆ ಅಥವಾ ನಿಮ್ಮ ಒಂದು ಮನೆಗೆ ಬಂದಮೇಲೆ ತುಂಬಾ ನಿಮಗೆ ಸುಸ್ತು ಅಥವಾ ಟೆನ್ಷನ್ ಆಗ್ತಿದ್ರೆ ನೀವು ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಒಂದು 10 minutes ಮೆಡಿಟೇಟ್ ಮಾಡಿ ಅಥವಾ ಸಾಲ್ಟ್ ಕ್ಲೆನ್ಸಿಂಗ್ ಮಾಡಿ ಪ್ಯಾಲ್ ನಂಬರ್ 2. ಎಸ್, ಹೆಚ್ಚಾಗಿ ನಿಮಗೆ ನಿದ್ರೆ ಬರ್ತಿಲ್ಲ, ಹಾಗೆ ಹೆಚ್ಚಿನ ಟೆನ್ಷನ್ ಇದೆ, ಮನಸ್ಸಲ್ಲಿ ಯಾವುದೋ ವಿಚಾರವಾಗಿ ಯೋಚನೆ ಇದೆ, ಯಾವುದನ್ನು ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಆ ಟೆನ್ಷನಲ್ಲಿದ್ದೀರಾ. ಅದರಿಂದ ಹೊರಗಡೆ ಬನ್ನಿ, ಯಾವುದಾದ್ರೂ ಒಂದು ಪ್ರಶಾಂತವಾದ ಸ್ಥಳಕ್ಕೆ ಹೋಗಿ ಬನ್ನಿ. ನಿಮ್ಗೆ ಇಷ್ಟವಾಗಿರೋ ಸ್ಥಳಕ್ಕೆ ವಿಸಿಟ್ ಮಾಡಿ, ಟ್ರಾವೆಲ್ ಮಾಡಿ. ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಎಸ್, ಭೂಮಿಗೆ ಸಂಬಂಧಪಟ್ಟಾಗೆ ನೀವು ಸ್ವಂತ ಭೂಮಿನ ಪರ್ಚೇಸ್ ಮಾಡಬೇಕು ಅಂತ ನೀವೇನು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಸ್ವಂತ ಭೂಮಿ ಸಿಗಬೇಕು ಅಥವಾ ಜಮೀನು ಅಥವಾ ಭೂಮಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ಮುಂದಿನ ಬರುವ ದಿನಗಳಲ್ಲಿ ಸ್ವಂತ ಭೂಮಿನ ಪರ್ಚೇಸ್ ಮಾಡ್ತಿದ್ದೀರಾ. ಯಾರಿಗಾದರೂ ಬಿಗ್ ಅಮೌಂಟನ್ನು ಕೊಟ್ಟು ನೀವು ತುಂಬ ವರ್ಷಗಳಾಗಿದೆ ಆ ಅಮೌಂಟ್ ವಾಪಸ್ ಹಿಂದಿರುಗಿ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ ಆ ಅಮೌಂಟ್ ಕೂಡ ಬರ್ತಿದೆ. ಕಾನೂನಿಗೆ ಸಂಬಂಧಪಟ್ಟಾಗೆ ಕೆಲವು ಕ್ರಮಗಳನ್ನ ನೀವು ತಗೊಳ್ತಿದ್ದೀರಾ ಪ್ಯಾಲ್ ನಂಬರ್ 2. ಎಸ್, ನಿಮಗೆ ಯಾರಾದರೂ ವಾಚ್ ಆಗಿರಬಹುದು, ಬ್ರೇಸ್ಲೈಟ್ ಏನಾದರೂ ನಿಮಗೆ ಗಿಫ್ಟ್ ಮಾಡಬಹುದು ಪ್ಯಾಲ್ ನಂಬರ್ 2. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಒಂದು ರೀತಿ ಹೆಲ್ಪಿಂಗ್, ಹಾಗೆ ತುಂಬ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಒಂದು ಫ್ರೆಂಡಾಗಿ ನಿಮ್ಮ ಲೈಫಲ್ಲಿ ತುಂಬಾ ಹೆಲ್ಪಿಂಗ್ ಮಾಡ್ತಿದ್ದಾರೆ. ಎಸ್, ಯಾರಿಗೋಸ್ಕರ ನೀವು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೀರಾ, ಯಾರಿದ್ರು ವಿಚಾರವಾಗಿ ನೀವು ಆ ವ್ಯಕ್ತಿಯ ವಿಚಾರವಾಗಿ ನೀವೇನಾದರೂ ನಿರ್ಧಾರಗಳನ್ನ ತಗೊಳ್ಬೇಕಾಗಿದ್ರೆ ಅಥವಾ ನೀವು ಕೇಳಿರೋ ಪ್ರಶ್ನೆಗೆ ಅವ್ರ ನಿರ್ಧಾರ ಯಾವುದು ತಿಳಿಸಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಒಂದು ವಿಚಾರ ಕೂಡ ತಿಳಿತಿದೆ. ಆ್ಯಂಡ್ ಯಾವ ವಿಚಾರವಾಗಿ ನೀವು ತುಂಬ ಚರ್ಚೆ ಮಾಡ್ತಿದ್ದೀರಾ, ತುಂಬ ಟೆನ್ಷನ್ ತೊಗೊಂಡಿದ್ದೀರಾ, ಸ್ವಲ್ಪ ಕಾಮ್ ಆಗಿ ಆ್ಯಂಡ್ ಅದರಿಂದ ನಿಮ್ಗೆ ಇನ್ನಷ್ಟು ರಿಲ್ಯಾಕ್ಸ್ ಆಗಿ ಪ್ಯಾಲ್ ನಂಬರ್ 2 ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ.
ನೀವು ಯಾವುದಾದ್ರೂ ಜಪಮಾಲ ಆಗಿರ್ಬೋದು, ವೈಜಯಂತಿ ಮಾಲೆ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಇದನ್ನು ನೀವು ಪರ್ಚೇಸ್ ಮಾಡೋದ್ರಿಂದ, ನೀವು ಅದನ್ನು ಧರಿಸದೆ ಹೋದರೂ ಅದು ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಫಾರ್ ಪೈಲ್ ನಂಬರ್ 2ಗೆ. ಎಸ್, ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಯಾರಿಗಾದ್ರೂ ಪ್ರಾಮಿಸಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ, ಯಾರಾದರೂ ನಿಮ್ಮ ಹತ್ರ ಪ್ರಾಮಿಸ್ ಕೇಳ್ತಿದ್ರೆ, ಯಾರಾದರೂ ಹೆಲ್ಪ್ ಕೇಳ್ತಿದ್ರೆ, ಈ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಪೈಲ್ ನಂಬರ್ 2. ಎಸ್, ಬ್ಯಾಂಕಿಗೆ ಸಂಬಂಧಪಟ್ಟಾಗಿ ಏನಾದರೂ ನಿಮ್ಮ ಲೋನ್ ಏನಾದರೂ ತೆಗೆದಿದ್ರೆ ಮುಂದೆ ಬರುವ ದಿನಗಳಲ್ಲಿ ಖಂಡಿತ ನಿಮಗೆ ಇನ್ನಷ್ಟು ಬಿಗ್ ಅಮೌಂಟ್ ಕೂಡ ಬರ್ತಿದೆ. ಪೈಲ್ ನಂಬರ್ 2. ಯಾವುದು ವಿಚಾರವಾಗಿ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಶೃಂಗೇರಿ ಶಾರದಾಂಬೆಯ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಹೆಚ್ಚಿನ ಒಂದು ಪಾಸಿಟಿವ್ ವೈಬ್ಸ್ ನಿಮಗೆ ಸಿಗ್ತಿದೆ. ಶಾರದಾಂಬೆಯ ಆಶೀರ್ವಾದ ನಿಮ್ಮ ಮನೆ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಇದೆ. ಎಸ್, ಮುಂದೆ ಬರುವಂತಹ ವಿಚಾರಗಳು ಅಥವಾ ಯಾವುದೇ ನೀವು ಡಿಸ್ಕಷನ್ ಮಾಡ್ತಿದ್ರೆ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಯಾವುದಾದ್ರೂ ದೇವರಿಗೆ ನೀವೇನಾದರೂ ಕಿರೀಟ ಆಗಿರ್ಬೋದು ಅಥವಾ ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನು ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಏನಾದರೂ ಆರೈಕೆ ಮಾಡ್ಕೊಂಡಿದ್ರೆ ಖಂಡಿತ ನಿಮ್ಮ ಪ್ರಾರ್ಥನೆ ಈಡೇರ್ತಿದೆ. ಮುಂದೆ ಬರೋ ದಿನಗಳಲ್ಲಿ ನೀವು ಆ ಆರೈಕೆನ ಈಡೇರಿಸ್ತಿದ್ದೀರಾ. ಎಸ್, ಇನ್ನಷ್ಟು ವಿಚಾರನ ನೀವು ತಿಳ್ಕೊಳ್ಬೇಕು. ಇನ್ನಷ್ಟು ಮುಂದೆ ನನ್ನ ಲೈಫಲ್ಲಿ ಏನಾಗ್ತಿದೆ, ಮುಂದೆ ಏನು ಬರುತ್ತೆ ಅನ್ನೋದ್ರನ್ನ ನೀವು ತಿಳ್ಕೊಳ್ಬೇಕು. ಹೆಚ್ಚು ಕ್ಯೂರಿಯಾಸಿಟಿ ಇದೆ. ಪೈಲ್ ನಂಬರ್ 2ಗೆ ಆಸ್ಟ್ರಾಲಜಿಸ್ಟ್ನ ಭೇಟಿ ಮಾಡ್ತಿದ್ದೀರಾ. ಹೊಸ ವ್ಯಕ್ತಿಯ ಪರಿಚಯದಿಂದ ನಿಮ್ಮ ಲೈಫಲ್ಲಿ ಯಾವುದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ನಿಮ್ಮ ಒಂದು ಪರ್ಸ್ನಲ್ ಮ್ಯಾಟರ್ ಆಗಿರ್ಬೋದು, ನಿಮ್ಮ ಕುಟುಂಬದ ವಿಚಾರ ಆಗಿರಬಹುದು, ಹಣಕಾಸಿನ ವಿಚಾರ ಆಗಿರಬಹುದು, ಖಂಡಿತ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ, ಇನ್ನಷ್ಟು ಹೊಸ ದಾರಿ ಸಿಗ್ತಿದೆ. ಪೈಲ್ ನಂಬರ್ 2. ನಿಮ್ಮ ಸುತ್ತ ಎಲ್ಲಾದರೂ ಲಕ್ಷ್ಮೀ ದೇವಿಯ ದೇವಸ್ಥಾನ ಇದ್ದರೆ ಅಲ್ಲಿ ಕಮಲದ ಹೂವನ್ನ ದೇವರಿಗೆ ಅರ್ಪಣೆ ಮಾಡಿ ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ. ಎಲ್ಲೇ ನೀವು ಟ್ರಾವೆಲ್ ಮಾಡಬೇಕು ಅಂದ್ಕೊಂಡ್ರು, ಎಲ್ಲೇ ಹೋಗಬೇಕು ಅಂದ್ಕೊಂಡ್ರು ಸ್ವಲ್ಪ ನಿಧಾನ ಮಾಡ್ತಿದ್ದೀರಾ, ಸ್ವಲ್ಪ ಯೋಚನೆ ಮಾಡ್ತಿದ್ದೀರಾ, ಹೋಗೋದಾ ಬೇಡವಾ ಅನ್ನೋ ಎರಡೊಂದು ಮನಸ್ಸಿದೆ. ಸ್ವಲ್ಪ ಮೆಡಿಟೇಷನ್ ಮಾಡಿ. ಸ್ವಲ್ಪ ಸ್ಟ್ರಕ್ ಇದೆ. ನಿಮ್ಮ ಒಂದು ಸುತ್ತ ಇರುವ ವ್ಯಕ್ತಿಗಳು, ನಿಮ್ಮ ಕೆಲಸದ ಸರೌಂಡಿಂಗ್ ಇರ್ಬೋದು, ನಿಮ್ಮ ಕುಟುಂಬದ ಸರೌಂಡಿಂಗ್ ಇರಬಹುದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಸ್ವಲ್ಪ ದೃಷ್ಟಿಗಳಿದೆ, ಆ ವ್ಯಕ್ತಿಗಳ ದೃಷ್ಟಿಗಿದೆ, ಅದನ್ನು ಕ್ಲೆನ್ಸ್ ಮಾಡಿ. ಪೈಲ್ ನಂಬರ್ 2. ಎಸ್, ಹೆಚ್ಚು ಬೇಗ ನಿಮಗೆ ದೃಷ್ಟಿ ತಾಗ್ತಿದೆ. ಮುಂದಿನ ದಿನಗಳಲ್ಲಿ ಯಾರಾದರೂ ದೃಷ್ಟಿ ತೆಗೆದಿರೋದನ್ನು ನೀವು ದಾಟಬಹುದು ಅಥವಾ ಏನಾದರೂ ಆ ರೀತಿ. ಆವಾಗ ನಿಮಗೆ ಸ್ವಲ್ಪ ಜಾಯಿಂಟ್ ಪೇನ್ಸ್ ಆಗಿರ್ಬೋದು ಅಥವಾ ಬೇಗ ನಿಮಗೆ ಅದು ರಿಯಾಕ್ಟ್ ಆಗ್ಬೋದು. ಖಂಡಿತ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಕಾಲು ಕೈ ತೊಳೆದು ನಿಮ್ಮ ಮನೆಗೆ ಹೋಗಿ ಮತ್ತು ನಿಮ್ಮ ಮನೇಲಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಪೈಲ್ ನಂಬರ್ 2. ಮುಂದಿನ ದಿನಗಳಲ್ಲಿ ನಿಮ್ಮ ಸಿಸ್ಟರ್ ಇರ್ಬೋದು, ನಿಮ್ಮ ವೈಫ್ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು ಅಥವಾ ನಿಮ್ಮ ಡಾಟರ್ ಇರ್ಬೋದು, ಅವ್ರುಗಳಿಂದ ನಿಮಗೆ ತುಂಬಾ ಹೆಲ್ಪಿಂಗ್ ಸಿಗ್ತಿದೆ. ಅವ್ರು ಹೇಳೋ ಮಾತುಗಳು ನಿಮಗೆ ತುಂಬಾ ಇಷ್ಟ ಆಗ್ತಿದೆ. ಆ್ಯಂಡ್ ಯಾವುದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿತ್ತು ನಿಮ್ಮ ವಿಚಾರವಾಗಿ, ಯಾವುದು ಕೆಲಸದಲ್ಲಿ ಪ್ರಾಬ್ಲಮ್ಸ್ ಆಗಿದೆ ಅಥವಾ ಕಾನೂನಿಗೆ ಸಂಬಂಧಪಟ್ಟಾಗಿರಬಹುದು ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ಲೈಫಲ್ಲಿ ಅವ್ರ ನಿರ್ಧಾರಗಳನ್ನ ಏನು ತೊಗೊಳ್ಬೇಕು, ಮುಂದೆ ಏನು ಮಾಡಬೇಕು ಅನ್ನೋದು ತುಂಬ ಗೊಂದಲ ಇಟ್ಕೊಂಡಿದ್ದೀರಾ. ಅದಕ್ಕೆ ಹೆಚ್ಚಿನ ಕ್ಲಾರಿಟಿ ಮುಂದಿನ ದಿನಗಳಲ್ಲಿ ಸಿಗ್ತಿದೆ ಫಾರ್ ಪೈಲ್ ನಂಬರ್ 2. ಎಸ್, ನೀವು ಯಾರನ್ನ ತುಂಬ ನಂಬಿದ್ದೀರಾ ಅಥವಾ ಆ ವ್ಯಕ್ತಿ ಹತ್ರ ನೀವು ಹೆಲ್ಪನ್ನ ಕೇಳಬೇಕು ಅಂದ್ಕೊಂಡಿದ್ದೀರಾ ಅಥವಾ ಹೆಲ್ಪ್ನ ಕೇಳಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮಗೆ ಸಹಾಯ ಮಾಡ್ತಿದ್ದಾರೆ, ನಿಮ್ಮ ನಂಬಿಕೆನ ಉಳಿಸ್ಕೋತಿದ್ದಾರೆ. ಪೈಲ್ ನಂಬರ್ 2. ಎಸ್, ಪೈಲ್ ನಂಬರ್ 2. ಮುಂದಿನ ದಿನಗಳಲ್ಲಿ ನಿಮ್ಮ ಕಾಲು ಗೆಜ್ಜೆಗಳು ಮೇಲೆ ಗಮನ ಇರಲಿ. ಬಿಕಾಸ್ ಆ ಗೆಜ್ಜೆಗಳು ಎಲ್ಲಾದರೂ ಕಳೆದು ಹೋಗ್ಬೋದು. ಅದು ನಿಮ್ಮ ಒಂದು ನೆಗೆಟಿವಿಟಿನ ಕ್ಲೆನ್ಸ್ ಮಾಡಲಿಕ್ಕೂ ಕೂಡ ಹೌದು. ಹಾಗೆ ಆ ಗೆಜ್ಜೆ ನಿಮ್ಗೆ ಕಳೆದೋದ್ರೆ ನೀವು ಹೆಚ್ಚಿನ ಚಿಂತೆ ಮಾಡಬೇಡಿ. ನಿಮಗೆ ಏನು ನೆಗೆಟಿವಿಟಿ ಆಗಿತ್ತು ಆ ಒಂದು ಸ್ಥಳದಲ್ಲೇ ಅದು ಕಳೆದು ಹೋಗುತ್ತೆ. ಯಾರಿಗಿದೆ ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಎಸ್, ಯಾರಿಗಿಲ್ಲಿ ಜಾಯಿಂಟ್ ಪೇನ್ಸ್ ಇದೆ ಅಥವಾ ಮೈಗ್ರೇನ್ ಸಮಸ್ಯೆಗಳಿದೆ,
ಚರ್ಮಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಿಗೆ ಆಯುರ್ವೇದಿಕ್ ಮೆಡಿಸಿನ್ಸ್ನ ನೀವು ಮುಂದಿನ ದಿನಗಳಲ್ಲಿ ತಗೊಳ್ತಿರ್ಬೋದು. ಡಾಕ್ಟರ್ ನಿಮಗೆ ರೆಫರ್ ಮಾಡ್ತಿರ್ಬಹುದು. ಫೈಲ್ ನಂಬರ್ 2. ಎಸ್, ರಾಯರ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳು ಕೂಡ ಕೇಳ್ತಿತ್ತು. ತುಂಬ ದಿವಸಗಳಿಂದ ಬರೀ ತುಂಬ ಟೆನ್ಷನ್ ಇದೆ, ವರ್ಕ್ ಪ್ರೆಷರ್ಸ್ ಇದೆ, ಯಾವುದೂ ರೀತಿ ಹ್ಯಾಪಿನೆಸ್ ಇಲ್ಲ, ಎಲ್ಲೂ ಕೂಡ ಟ್ರಾವೆಲ್ ಮಾಡಿಲ್ಲ. ಮುಂದೆ ಬರುವ ದಿನಗಳಲ್ಲಿ ಈ ಎಲ್ಲ ಟೆನ್ಷನ್ ಇದೆ, ಫ್ರೀ ಆಗ್ತಿದ್ದೀರಾ. ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ವಧುವರನ ಹುಡುಕ್ತಿದ್ರೆ ಸೆಟ್ ಆಗ್ತಿದೆ ಈ ಒಂದು ಮುಂದಿನ ದಿನಗಳಲ್ಲಿ. ಫೈಲ್ ನಂಬರ್ 2. ಎಸ್, ನೀವು ಸಾಕಿರೋ ಪ್ರಾಣಿ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಹೆಚ್ಚಿನ ಒಂದು ಯೆಲ್ಲೋ ಕಲರ್ ವಸ್ತುಗಳನ್ನು ಹೆಚ್ಚಾಗಿ ನೀವು ವಾಚ್ ಮಾಡ್ಬೋದು ಮುಂದಿನ ದಿನ. ಅದು ಯಾವುದಾದ್ರೂ ಆಗಿರ್ಬೋದು, ಯೆಲ್ಲೋ ಕಲರ್ ವಸ್ತುಗಳನ್ನು ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 2. ನೀವು ಸ್ಟ್ರಾಂಗ್ ಆಗಿದ್ದೀರಾ. ಯಾವುದು ವಿಚಾರನ ನೀವು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಈ ನಿರ್ಧಾರಗಳನ್ನ ತಗೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಫೈಲ್ ನಂಬರ್ 2. ಖಂಡಿತ ನಿಮ್ಮ ಒಪಿನಿಯನ್ ನಿಮ್ಮ ಕುಟುಂಬಕ್ಕೂ ಇಷ್ಟ ಆಗ್ತಿದೆ, ನಿಮ್ಮ ಪಾರ್ಟ್ನರ್ಗೂ ಇಷ್ಟ ಆಗ್ತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಟರ್ನಿಂಗ್ ಪಾಯಿಂಟ್ ತಗೋತಿದ್ದೀರಾ. ನಿಮ್ಮ ಸ್ನೇಹಿತರ ಭೇಟಿ ಮತ್ತೆ ಆಗ್ತಿದೆ. ಯಾರು ನಿಮ್ಮಿಂದ ದೂರ ಇದ್ದಾರೆ ಅಥವಾ ಚೈಲ್ಡ್ಹುಡ್ ಫ್ರೆಂಡ್ಸ್ನ ನೀವು ಭೇಟಿ ಮಾಡ್ತಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ದೂರ ಇದ್ದರೆ ಮತ್ತು ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸೊ ಈ ಭೇಟಿ ರಾಯರು ನಿಮ್ಮ ಲೈಫಿಗೆ ಹೊಸ ಸ್ನೇಹಿತರನ್ನು, ಹೊಸ ವ್ಯಕ್ತಿಗಳನ್ನ ಪರಿಚಯಿಸ್ತಿದ್ದಾರೆ. ಫೈಲ್ ನಂಬರ್ 2. ಆ ಪರಿಚಯದಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಹಗುರತೆ, ಹ್ಯಾಪಿನೆಸ್ ಸಿಗ್ತಿದೆ. ಫೈಲ್ ನಂಬರ್ 2. ಓವರಾಲ್ ಫೈಲ್ ನಂಬರ್ 2ಗೆ ತುಂಬಾ ಪಾಸಿಟಿವ್ ಎನರ್ಜೀಸ್ ಇದೆ. ನೀವು ಪಾಸಿಟಿವ್ ಆಗಿ ಇದ್ದೀರಾ, ಹಾಗೆ ಹೆಚ್ಚಿನ ಸಕ್ಸಸ್ನ ನೋಡ್ತಿದ್ದೀರಾ. ಮುಂದಿನ ದಿನಗಳು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ. ನಿಮ್ಮ ಮನಸ್ಸಿಗೆ ಒಂದು ರೀತಿ ಶಾಂತಿ, ನೆಮ್ಮದಿ ಎಲ್ಲವೂ ಸಿಗ್ತಿದೆ. ಎಸ್, ಫೈಲ್ ನಂಬರ್ 2 ಈ ಒಂದು ರೀಡಿಂಗ್ ನಿಮಗಾಗಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಫೈಲ್ ನಂಬರ್ 3ಗೆ ಯಾರೇ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ. ಎಸ್, ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಇನ್ನು ಮುಂದಿನ ಬರುವಂಥ ದಿನದಲ್ಲಿ ಫೈಲ್ ನಂಬರ್ 3ಗೆ ನಿಮ್ಮ ಕೆಲಸದಲ್ಲಿ ತುಂಬಾ ಸಕ್ಸಸ್ ಇದೆ. ಹಾಗೆ ಯಾವುದಾದ್ರೂ ಸ್ವಂತ ಬಿಸ್ನೆಸ್ನ ನೀವು ಶುರು ಮಾಡಿದರೆ ಅದರಲ್ಲಿ ಹೆಚ್ಚಿನ ಪ್ರಾಫಿಟ್ ಇದೆ. ಈವನ್ ರೀಡಿಂಗ್ ಕೇಳಾದಮೇಲೆ ಅಥವಾ ಮುಂದಿನ ಬರೋ ದಿನಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ಸಿಹಿ ಸುದ್ದಿನ ಕೇಳ್ತಿದ್ದೀರಾ, ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು, ಹೇಗಾದರೂ ಆಗಿರ್ಬೋದು, ಸಿಹಿ ಸುದ್ದಿ ನಿಮಗೆ ಸಿಗ್ತಿದೆ. ಅದು ನಿಮ್ಮ ಮನಸ್ಸಿಗೆ ತುಂಬಾ ಹ್ಯಾಪಿನೆಸ್ ಅನಿಸ್ತಿದೆ. ಫೈಲ್ ನಂಬರ್ 2 ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಫೈಲ್ ನಂಬರ್ 2ಗೆ ಇದೆ. ಫೈಲ್ ನಂಬರ್ 3ಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಹೆಚ್ಚಾಗಿದೆ. ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಕೆಲಸದಲ್ಲಿ ಮುಂದೆ ಹೋಗಲಿಕ್ಕೆ ಅವಕಾಶ ಸಿಗ್ತಿದೆ. ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತದೆ ಫಾರ್ ಫೈಲ್ ನಂಬರ್ 3ಗೆ ನೋಡೋಣ. ಫೈಲ್ ನಂಬರ್ 3 ನೀವೇನಾದರೂ ಶಾರದಾಂಬೆಯ ಸಂಬಂಧಪಟ್ಟಿರೋ ಯಾವುದಾದ್ರೂ ಒಂದು ಟ್ಯಾಟೂಸ್ ಆಗಿರ್ಬೋದು, ಮಂತ್ರ ಏನಾದರೂ ಓಂ ಆ ರೀತಿಯಾದ ಟ್ಯಾಟೂಸ್ನ ನೀವು ಹಾಕಿಸ್ಕೊಂಡಿದ್ರೆ, ಯಾರು ಹಾಕಿಸ್ಕೊಂಡಿದ್ದೀರಾ ಫೈಲ್ ನಂಬರ್ 3 ಓಂ ಅನ್ನುವಂಥ ಟ್ಯಾಟೂ ಆಗಿರ್ಬೋದು, ಶಾರದಾಂಬೆಯ ಒಂದು ಸಂಬಂಧಪಟ್ಟಿರೋದು ಯಾವುದಾದ್ರೂ ಟ್ಯಾಟೂಸ್ನ ನೀವು ಹಾಕಿಸ್ಕೊಂಡಿದ್ರೆ, ದೇವರಿಗೆ ಸಂಬಂಧಪಟ್ಟಿರುವಂಥ ಟ್ಯಾಟೂಸ್, ಖಂಡಿತ ನಿಮಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಹಾಗೆ ಯಾವುದಾದ್ರೂ ನೀವು ಸ್ಥಳಗಳಿಗೆ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಒಂದು ಸ್ಥಳದಲ್ಲಿ ನಿಮಗೆ ಏನೋ ಒಂದು ರೀತಿ ವೈಬ್ರೇಷನ್ ಆಗ್ತಿದೆ, ಅಥವಾ ಒಂದು ರೀತಿ ನಿಮಗೆ ಆ ಸ್ಥಳ ಕಸಿಬಿಸಿ ಅನ್ನಿಸ್ತಿದೆ, ಕೋಪ ಬರ್ತಿದೆ, ಆ ಸ್ಥಳದಿಂದ ಬಂದಮೇಲೆ ನಿಮ್ಮ ಮನೆಗೆ ನೀವು ಹಾಕ್ಸಿರುವಂಥ ಟ್ಯಾಟೂನ ಕ್ಲೆನ್ಸಿಂಗ್ ಮಾಡಿ
ಪಾಯಿಂಟ್ ನಂಬರ್ 2, ಕೆಲವು ಸ್ಥಳಗಳ ಎನರ್ಜೀಸ್ ಕೆಲವು ನಿಮ್ಮ ಒಂದು ಬಾಡಿಗೆ ನಿಮಗೆ ಒಂದು ರೀತಿ ಆ ಒಂದು ಆ ಸ್ಥಳಗಳು ನಿಮಗೆ ಅಶಾಂತಿ ಅನ್ನಿಸ್ಬಹುದು. ಪಾಯಿಂಟ್ ನಂಬರ್ 3, ಎಸ್ ಎಲ್ಲರೂ ನೀವು ಅಂದರೆ ಸ್ಮಶಾನದ ಹತ್ರ ಆಗಿರ್ಬೋದು ಅಥವಾ ಸಮಥಿಂಗ್ ಲೈಕ್ ದಟ್ ಆ ಥರ ಸ್ಥಳಗಳು ನೀವು ಹೋಗಿ ಬಂದಮೇಲೆ ನೀವು ಕ್ಲೆನ್ಸ್ ಆಗಿ. ಪಾಯಿಂಟ್ ನಂಬರ್ 3 ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಹಾಗೆ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಇದೆ, ಚೇಂಜಸ್ ಇದೆ, ಹ್ಯಾಪಿನೆಸ್ ಇದೆ, ರಾಧಾಕೃಷ್ಣರ ಆಶೀರ್ವಾದ ಇದೆ, ರಾಯರ ಆಶೀರ್ವಾದ ಇದೆ. ಪಾಯಿಂಟ್ ನಂಬರ್ 3ಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ಎಜುಕೇಷನಲ್ಲಿ ತುಂಬಾ ಚೇಂಜಸ್ ಇದೆ. ಸಂಗೀತ ಅಭ್ಯಾಸನ ಮಾಡ್ತಿದ್ದೀರಾ, ಸಂಗೀತದ ಬಗ್ಗೆ ಇನ್ನಷ್ಟು ಆಸಕ್ತಿ ಇದೆ. ಪಾಯಿಂಟ್ ನಂಬರ್ 3ಗೆ ಸಂಗೀತ ಕಲಿಬೇಕು ಅಂತ ಯಾರಿಗೆ ಆಸಕ್ತಿ ಇದೆ ಖಂಡಿತ ನೀವು ಮಾಡ್ತಿದ್ದೀರಾ, ನೀವು ಕಲಿತಿದ್ದೀರಾ. ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನಷ್ಟು ಹೊಸ ವಿದ್ಯೆಗಳನ್ನ ನೀವು ಕಲಿತಿದ್ದೀರಾ. ಆಧ್ಯಾತ್ಮದ ಕಡೆ ಇನ್ನಷ್ಟು ಗಮನ ಹೋಗ್ತಿದೆ. ಪಾಯಿಂಟ್ ನಂಬರ್ 3ಗೆ ನಿಮ್ಮ ತಾಯಿ ತಂದೆ ಆಶೀರ್ವಾದ ಹಾಗೂ ಅವ್ರು ಹೇಳೋ ಮಾತುಗಳು ನಿಮಗೆ ತುಂಬಾ ಮುಖ್ಯವಾಗುತ್ತೆ ಮುಂದಿನ ದಿನಗಳಲ್ಲಿ. ಪಾಯಿಂಟ್ ನಂಬರ್ 3, ಎಸ್ ನೀವು ಇಂಪಾರ್ಟೆಂಟ್ ವಸ್ತುಗಳನ್ನು ನೀವು ಮುಂದಿನ ದಿನಗಳಲ್ಲಿ ಜೋಪಾನ ಮಾಡಬೇಕಾಗುತ್ತೆ. ಬಿಕಾಸ್ ನೀವು ಅದನ್ನು ಎಲ್ಲಾದರೂ ಇಟ್ಟು ಇನ್ನೆಲ್ಲೋ ಹುಡುಕೋದು ಅಥವಾ ಅದೆಲ್ಲೋ ನಿಮ್ಮಿಂದನೇ ಕಳೆದು ಹೋಗುವಂಥದ್ದಾಗಬಹುದು. ಸೊ ಅದ್ರ ಬಗ್ಗೆ ಗಮನ ಇರಲಿ. ಪಾಯಿಂಟ್ ನಂಬರ್ 3, ಎಸ್ ನಿಮ್ಮ ಫ್ಯಾಮಿಲಿಲಿ ಇರುವಂತಹ ಹಿರಿಯರ ಆಶೀರ್ವಾದದಿಂದ ನಿಮ್ಗೆ ಇನ್ನಷ್ಟು ಮುಂದೆ ಹೋಗಲಿಕ್ಕೆ ಇನ್ನಷ್ಟು ಹೊಸ ದಾರಿ ಸಿಗಲಿಕ್ಕೆ ಅವಕಾಶ ಸಿಗ್ತಿದೆ. ಪಾಯಿಂಟ್ ನಂಬರ್ 3, ಹಾಗೂ ನೀವು ಇರುವಂಥ ಸ್ಥಳನ ಕೂಡ ಚೇಂಜಸ್ ಮಾಡ್ತಿರ್ಬೋದು ಮುಂದಿನ ದಿನಗಳಲ್ಲಿ. ನಿಮ್ಮ ಮನಸ್ಸಿಗೆ ಇನ್ನಷ್ಟು ಶಾಂತಿಯುತವಾದಂಥ ಸ್ಥಳನ ನೀವು ಹುಡುಕ್ತಿದ್ರೆ ಅಥವಾ ನಿಮಗೆ ನೀವು ವಾಸಿಸಿರುವಂಥ ಮನೆ ಯಾಕೋ ಕ್ಲೆನ್ಸಿಂಗ್ ಅನ್ನಿಸ್ತಿಲ್ಲ, ಯಾಕೋ ಪಾಸಿಟಿವ್ ಇಲ್ಲ, ಎಷ್ಟೇ ಕ್ಲೆನ್ಸ್ ಮಾಡಿದ್ರು ಅದು ಕ್ಲೆನ್ಸಿಂಗ್ ಅನ್ನಿಸ್ತಿಲ್ಲ ಅಥವಾ ಪಾಸಿಟಿವ್ ಎನರ್ಜೀಸ್ ಇಲ್ಲ, ಏನೇ ಮಾಡಿದ್ರು ಯಾಕೋ ಎಲ್ಲವೂ ನಿಧಾನ ಆಗ್ತಿದೆ, ವಿಳಂಬ ಆಗ್ತಿದೆ, ಮನಸ್ಸಿಗೆ ಅಸಮಾಧಾನ ಅನ್ನಿಸ್ತಿದೆ, ಆ ಸ್ಥಳನ ಚೇಂಜಸ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 3, ಏನಾದರೂ ನೀವು ತೆಂಗಿನ ಮರನ ಕಡ್ದಿದ್ರೆ ಅಥವಾ ತೆಂಗಿನ ಮರನ ನಿಮ್ಮ ಹಿರಿಯರು ಯಾರಾದರೂ ಕಡ್ದಿದ್ರೆ ಮತ್ತೆ ಅದನ್ನು ಪುನಃ ನೀವು ನೆಡಬಹುದು. ಎಲ್ಲಾದರೂ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಅದು ಮನಸ್ಸಾಗಬಹುದು ಯಾವುದಾದ್ರೂ ಗಿಡನ ನೆಡಬೇಕು ಅಂತ. ಖಂಡಿತ ನೀವು ಆ ಕೆಲಸನ ಮಾಡ್ತಿದ್ದೀರಾ, ಅದು ಒಂದು ಒಳ್ಳೆ ಪುಣ್ಯದ ಕೆಲಸ. ಪಾಯಿಂಟ್ ನಂಬರ್ 3, ನಿಮ್ಮ ಕೈಯಿಂದ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ರಾಯರು ಮಾಡಿಸ್ತಿದ್ದಾರೆ. ನಿಮ್ಮಿಂದ ಇನ್ನಷ್ಟು ಜನಕ್ಕೆ ಉಪಕಾರ ಆಗಬೇಕಾಗಿದೆ, ನಿಮ್ಮಿಂದ ಆ ವ್ಯಕ್ತಿಗಳಿಗೆ ಒಳ್ಳೇದಾಗ್ತಿದೆ, ಅದನ್ನು ರಾಯರು ನಿಮ್ಮಿಂದ ಮಾಡಿಸ್ತಿದ್ದಾರೆ. ಪಾಯಿಂಟ್ ನಂಬರ್ 3, ಕಣ್ಣಿಗೆ ಸಂಬಂಧಪಟ್ಟಾಗೆ ಸಮಸ್ಯೆಗಳೇನಿದೆ ನಿಮ್ಮ ಒಂದು ಸಮಸ್ಯೆಗಳಿಗೆ ನೀವು ಡಾಕ್ಟರ್ನ ಭೇಟಿ ಮಾಡ್ತಿರಬಹುದು. ಕಣ್ಣು ಆಪ್ರೇಷನ್ ಇರಬಹುದು ಅಥವಾ ನಿಮ್ಮ ಮುಂದಿನ ಬರುವ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ಚಿಕಿತ್ಸೆನ ನೀವು ಪಡೆದುಕೋತಿರಬಹುದು. ವಿದ್ಯಾರ್ಥಿ ಆಗಿರಬಹುದು, ನಿಮ್ಮ ಓದೋದಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಿದೆ, ಅದಕ್ಕೆ ನಿಮಗೆ ಹೊಸ ದಾರಿ ಸಿಗ್ತಿದೆ. ಹಾಗೆ ವೈದ್ಯರನ್ನು ನೀವು ಭೇಟಿ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 3, ನನಗೆಲ್ಲ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಪಾಯಿಂಟ್ ನಂಬರ್ 3ಗೆ ಒಂದಷ್ಟು ಹೊಸ ಘಟನೆಗಳು, ಹೊಸ ವಿಚಾರಗಳು ನಿಮಗೆ ಮನಸ್ಸಿಗೆ ಚರ್ಚೆ ಬರಬಹುದು. ಅದು ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ. ಪಾಯಿಂಟ್ ನಂಬರ್ 3, ವಿಚಾರಗಳನ್ನ ಯಾರ ಹತ್ರ ಆದರೂ ಶೇರ್ ಮಾಡಬೇಕಿದ್ರೆ ಅಲ್ಪ ಬಾರಿ ಯೋಚನೆ ಮಾಡಿ. ನಿಮ್ಮ ವಿಚಾರನ ಅಥವಾ ನೀವೇನು ಯೋಚನೆ ಮಾಡ್ತಿದ್ದೀರಾ ಅದನ್ನ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಅದನ್ನು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿಮ್ಮ ಲೈಫಲ್ಲಿ ನೀವು ಅಲೋನ್ ಆಗಿಲ್ಲ, ರಾಯರು ನಿಮ್ಮ ಜೊತೆ ಇದ್ದಾರೆ ಹಾಗೂ ನೀವು ನಂಬಿರುವಂಥ ದೈವ ನಿಮ್ಮ ಜೊತೆಗೆ ಇದೆ. ಎಸ್. ಪಾಯಿಂಟ್ ನಂಬರ್ 3, ಹೆಚ್ಚು ಜಪಗಳನ್ನು ಮಾಡ್ತಿದ್ದೀರಾ, ಹೆಚ್ಚು ಬುಕ್ಸಸ್ನ ಓದ್ತಿದ್ದೀರಾ, ಹೆಚ್ಚು ನಿಮ್ಮ ಮೈಂಡನ್ನು ಫ್ರೀ ಮಾಡ್ಕೋತಿದ್ದೀರಾ. ಯಾವುದ್ರಲ್ಲಿ ನೀವು ಡಿಸ್ಟರ್ಬ್ ಆಗಿದ್ರಿ ಆ ಡಿಸ್ಟರ್ಬೆನ್ಸಿಂದ ಹೊರಗಡೆ ಬರ್ತಿದ್ದೀರಾ, ಹೊಸ ವಿದ್ಯೆನ ಕಲಿತಿದ್ದೀರಾ, ಹೊಸ ದಾರಿ ನಿಮಗೆ ಸಿಗ್ತಿದೆ. ಯಾರಿಲ್ಲಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ, ನೀವು ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಖಂಡಿತ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಅವಕಾಶ ಸಿಗ್ತಿದೆ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ. ನಿಮ್ಮ ಸುತ್ತ ತುಂಬ ಪಾಸಿಟಿವ್ ಎನರ್ಜೀಸ್ ಇದೆ. ನೀವೇನು ಅಂದ್ಕೊಂಡಿದ್ದೀರಾ ನನಗೆ ಪಾಸಿಟಿವ್ ಇಲ್ಲ ಅಂತ, ಖಂಡಿತ ಪಾಸಿಟಿವ್ ಎನರ್ಜೀಸ್ ಇದೆ. ಪಾಯಿಂಟ್ ನಂಬರ್ 3, ಮುಂದಿನ ದಿನಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಂದ ನಿಮಗೆ ಇನ್ನಷ್ಟು ಹೊಸ ಸಂದೇಶಗಳು ಸಿಗ್ತಿದೆ. ಆ ಸಂದೇಶ, ಆ ಒಂದು ದಾರಿ ನಿಮಗೆ ನಿಮ್ಮ ಲಕ್ಕನ್ನೇ ತುಂಬ ಚೇಂಜಸ್ನ ಮಾಡ್ತಿದೆ. ಪಾಯಿಂಟ್ ನಂಬರ್ 3, ಎಸ್. ಹೆಚ್ಚು ಮೆಡಿಟೇಷನ್ ಮಾಡಿ, ನಿಮ್ಮಿಷ್ಟವಾದ ದೇವರ ಜಪನ ಮಾಡಿ, ಮಂತ್ರಗಳನ್ನ ಹೇಳ್ಕೊಡಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮ್ಗೆ ಸಿಗುತ್ತೆ. ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಇನ್ನಷ್ಟು ನೀವು ಮುಂದೆ ಹೋಗ್ತಿದ್ದೀರಾ. ಹಾಗೆ
ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೀವು ಯಾವುದು ಸಮಸ್ಯೆ ಇದೆ ಅಂತ ಅಂದ್ಕೊಂಡಿದ್ದೀರಾ, ತುಂಬ ಅದನ್ನು ಟೆನ್ಷನ್ ತೊಗೊಂಡಿದ್ದೀರಾ, ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆ ಇದೆ. ಹಾಗೆ ನಿಮಗೆ ಉದ್ಯೋಗದ ಅವಕಾಶ ಕೂಡ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಫೈಲ್ ನಂಬರ್ 3. ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಒಂದು ಹೊಸ ತಿರುವು ಸಿಗ್ತಿದೆ, ಹೊಸ ಸ್ನೇಹಿತರ ಭೇಟಿ ಆಗ್ತಿದೆ. ಹಾಗೆ ಯಾರು ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಫೈಲ್ ನಂಬರ್ 3. ಹೆಚ್ಚು ಓಂಕಾರ ಟ್ಯೂನ್ಸ್ನ ಕೇಳಿ, ಓಂಕಾರ ಮಂತ್ರವನ್ನು ಹೇಳ್ಕೊಳ್ಳಿ, ಅಥವಾ ನೀವು ಜಪ ಮಾಡಬೇಕಿದ್ರೆ ಅಥವಾ ನೀವು ಮೆಡಿಟೇಷನ್ ಮಾಡಬೇಕಿದ್ರೆ ಒಂದು ಟ್ಯೂನ್ಸ್ನ ಹಾಕಿ ಕೇಳಿ. ನಿಮ್ಮ ಮನೆಗೂ ತುಂಬ ಪಾಸಿಟಿವ್ ವೈಬ್ ಸಿಗುತ್ತೆ. ಎಸ್, ಮುಂದಿನ ದಿನಗಳಲ್ಲಿ ಯಾರಾದರೂ ನಿಮಗೆ ಅಂಜನ ಅಥವಾ ಕಪ್ಪು, ಕುಂಕುಮ, ವಿಭೂತಿ ಸಮಥಿಂಗ್ ಈ ಥರ ಯಾರೇ ಏನೇ ನಿಮಗೆ ಕೊಟ್ಟರು, ಅವ್ರನ್ನ ನಿಮಗೆ ಪಾಸಿಟಿವ್ ಅನಿಸಿದ್ರೆ, ಆ ವ್ಯಕ್ತಿ ನಿಮಗೆ ಪಾಸಿಟಿವ್ ಅನಿಸಿದ್ರೆ ಅದನ್ನು ಇಟ್ಕೊಳ್ಳಿ. ನೆಗೆಟಿವ್ ಅನಿಸಿದ್ರೆ ಅದನ್ನು ನೀವು ಥ್ರೋ ಮಾಡಿ, ಎಲ್ಲಾದರೂ ಗಿಡಕ್ಕೆ ಹಾಕಿಬಿಡಿ. ಬಿಕಾಸ್ ಸ್ವಲ್ಪ ವ್ಯಕ್ತಿಗಳು, ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮ್ಮನ್ನು ಒಂದು ರೀತಿ ನೀವು ಮುಂದುವರಿಬಾರ್ದು, ನಿಮ್ಮ ಲೈಫಲ್ಲಿ ಯಶಸ್ಸು ಸಿಗಬಾರ್ದು ಅನ್ನೋದನ್ನು ಬಯಸ್ತಿದ್ದಾರೆ. ಆದರೆ ಭಗವಂತನ ಬಯಸಿಕೆ, ಭಗವಂತನ ಆಶೀರ್ವಾದ ನಿಮ್ಮ ಲೈಫಲ್ಲಿ ಹೆಚ್ಚಾಗಿ ಇದೆ. ಯಾರೇ ನಿಮಗೆ ಅಡೆತಡೆ ಮಾಡಿದ್ರು, ದೃಷ್ಟಿ ಇಟ್ಟರು, ಯಾವುದಕ್ಕೂ ನೀವು ಭಯ ಪಡಬೇಡಿ. ಎಸ್, ಗರುಡ ಪುರಾಣಗಳ ಬಗ್ಗೆ ಇನ್ನಷ್ಟು ವಿಚಾರ ತಿಳ್ಕೊಳ್ತಿರ್ಬೋದು, ಅಥವಾ ನೀವು ಬುಕ್ಸಸ್ನ ಓದ್ತಿರ್ಬೋದು. ಖಂಡಿತ ಇನ್ನಷ್ಟು ವಿಚಾರ ನಿಮಗೆ ಕಿವಿಗೆ ಬೀಳ್ತಿದೆ, ಇನ್ನಷ್ಟು ವಿಚಾರನ ನೀವು ತಿಳ್ಕೊಳ್ತಿದ್ದೀರಾ, ಅದನ್ನು ಭಗವಂತ ನಿಮಗೆ ತಿಳಿಸ್ತಿದ್ದಾರೆ. ರಾಯರ ದರ್ಶನ ಕೂಡ ಮಾಡ್ತಿರ್ಬೋದು ಮುಂದಿನ ದಿನಗಳಲ್ಲಿ. ಫೈಲ್ ನಂಬರ್ 3. ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ನೀವು ರಾಯರ ದರ್ಶನ ಮಾಡ್ತಿರ್ಬೋದು, ಮಂತ್ರಾಲಯ ಕೂಡ ಹೋಗ್ತಿರ್ಬೋದು. ಎಸ್, ನಿಮ್ಮ ಸುತ್ತ ಇರುವಂಥ ಯಾವುದಾದ್ರೂ ಹಸು ಇದ್ದರೆ ಆ ಹಸುಗೆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೊಡಿ ಪ್ರತಿ ಗುರುವಾರ. ನಿಮಗೆ ಬೇಗ ಕೆಲಸ ಸಿಗಲಿ, ಅಥವಾ ಬೇಗ ಮ್ಯಾರೇಜ್ ಆಗಲಿ ಅಂತ, ಅಥವಾ ನಿಮ್ಮ ಆರೋಗ್ಯ ಸರಿ ಹೋಗಲಿ ಅಂತ ಏನಾದರೂ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಬೆಲ್ಲ ಮತ್ತು ಬಾಳೆಹಣ್ಣನ್ನು ಹಸುವಿಗೆ ಕೊಡಿ. ಖಂಡಿತ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಫೈಲ್ ನಂಬರ್ 3ಗೆ ಹೆಚ್ಚಾಗಿ ಇದೆ. ಎಸ್, ಹೆಚ್ಚು ನಿಮ್ಮ ಒಂದು ವಾಲ್ಪೇಪರಲ್ಲೂ ಕೂಡ ಫೆದರ್ಸ್ನ ನೀವು ಹಾಕೊಂಡಿರ್ಬೋದು. ಮುಂದೆ ಬರುವ ದಿನಗಳಲ್ಲಿ ಹೊಸ ಅವಕಾಶ ಇದೆ. ಯಾವುದಾದ್ರೂ ನೀವು ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತಂದರೆ, ನೀವೇ ಕಂಪ್ನಿನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ನಿಮಗೆ ಹೆಚ್ಚಿನ ಸಕ್ಸಸ್ ಇದೆ. ಫೈಲ್ ನಂಬರ್ 3. ಏನು ಅಡೆತಡೆಗಳಿತ್ತು ಆ ಅಡೆತಡೆಗಳಿಂದ ನಿಮಗೆ ನಿವಾರಣೆ ಆಗ್ತಿದೆ. ಆ್ಯಂಡ್ ಯಾವುದರಲ್ಲಿ ನೀವು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ, ಇನ್ನೂ ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅಥವಾ ಯಾವುದು ಸ್ಟ್ರಕ್ಕಿ ಇತ್ತು ಆ ಸ್ಟ್ರಕ್ ಇಂದ ಹೊರಗಡೆ ಬರ್ತಿದ್ದೀರಾ. ಪಾಸಿಟಿವ್ ಎನರ್ಜಿ ಇದೆ. ಹಾಗೆ ಹಳೆಯ ಪ್ರೀತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದೆ. ಫೈಲ್ ನಂಬರ್ 3. ಆ ವ್ಯಕ್ತಿ ನಿಮ್ಮ ಲೈಫಿಂದ ಯಾವುದೇ ಮಾತಾಡದೆ ಅಥವಾ ಮೌನವಾಗಿ ದೂರ ಆಗಿದ್ರೆ, ಆ ವ್ಯಕ್ತಿ ಕಾಣೆ ಆಗಿದ್ರೆ, ಆ ವ್ಯಕ್ತಿ ಯಾಕೆ ನಿಮಗೆ ಉತ್ತರ ಕೊಡದೆ ದೂರ ಆಗಿದ್ದಾರೆ, ಅಥವಾ ಆ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿ ದೂರ ಆಗಿದ್ರೆ, ಎನಿಥಿಂಗ್ ಯಾವುದನ್ನು ನೀವು ಸಾರ್ಟ್ ಔಟ್ ಮಾಡ್ಕೋತಿದ್ದೀರಾ, ನೀವು ಅನ್ನೋದಕ್ಕಿಂತ ಆ ವ್ಯಕ್ತಿನೇ ಅದನ್ನು ಸಾರ್ಟ್ ಔಟ್ ಮಾಡ್ಕೋತಿದ್ದಾರೆ. ಮತ್ತು ಆ ವ್ಯಕ್ತಿ ರಿಬ್ಯಾಕ್ ಆಗ್ತಿದ್ದಾರೆ. ಆ ವ್ಯಕ್ತಿ ರಿಬ್ಯಾಕ್ ಆಗ್ತಿರೋದು ನಿಮ್ಮ ಮನಸ್ಸಿಗೆ ಖುಷಿನೂ ಇದೆ, ಬೇಸರನೂ ಇದೆ. ಹಾಗೆ ಹೆಚ್ಚಿನ ಶಂಖದ ಶಬ್ದ ಕೇಳ್ತಿದ್ದೀರಾ, ಅಥವಾ ನೀವು ಶಂಖನ ಪರ್ಚೇಸ್ ಮಾಡ್ತಿರ್ಬೋದು ನಿಮ್ಮ ಮನೆಯಲ್ಲಿ. ಹೆಚ್ಚಿನ ಪಾಸಿಟಿವ್ ವೈಬ್ರೇಷನ್ ಇದೆ ನಿಮ್ಮ ಮನೆಯಲ್ಲಿ. ರಾಯರ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಇದೆ. ಹೆಚ್ಚಿನ ಸುಗಂಧ ಪರಿಮಳದ ಸ್ಮೆಲ್ಸ್ನ ನೀವು ನೋಡ್ತಿದ್ದೀರಾ. ಅದು ರಾಯರ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ, ನಿಮ್ಮ ಲೈಫಲ್ಲಿ ತುಂಬಾ ಸಕ್ಸಸ್, ಹೊಸ ದಾರಿ ಸಿಗ್ತಿದೆ. ಏನು ಸ್ವಂತ ಬಿಸ್ನೆಸ್ನ ಮಾಡ್ಲಿಕ್ಕೆ ವೇಟ್ ಮಾಡ್ತಿದ್ದೀರಾ, ಖಂಡಿತ ಮುಂದಿನ ದಿನಗಳಲ್ಲಿ ವೇಟ್ ಮಾಡಬೇಡಿ, ಮುಂದೆ ಹೋಗಿ. ಫೈಲ್ ನಂಬರ್ 3. ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಸಕ್ಸಸ್ ಇದೆ. ಯಾರಿಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ವೇಟ್ ಮಾಡ್ತಿದ್ದೀರಾ, ಖಂಡಿತ ಮುಂದಿನ ದಿನಗಳಲ್ಲಿ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 3. ಸ್ಟಾರ್ಸ್ ಆಗಿ ಮಿಂಚುವಂಥ ಸಮಯ ಬಂದಿದೆ. ದೈವದ ಆಶೀರ್ವಾದ, ರಾಯರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಸಿಗ್ತೀನಿ ಇನ್ನೊಂದು ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.